ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ನಾನು 2023-24ನೇ ಸಾಲಿನಲ್ಲಿ CSC ಎಂದರೆ ಚೈತ್ರ ಸಂದೇಶ್ ಕೋಚಿಂಗ್ ಸೆಂಟರಿನಲ್ಲಿ ನಾನು ಒಬ್ಬಳು ಓದಿರುವಂಥ ಹುಡುಗಿ. CSC ಜೊತೆ ನನ್ನ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲಿಗೆ ಅಡ್ಮಿಷನ್ ಅಂತ ಹೋದಾಗ ಇಂಟರ್ವ್ಯೂ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಇಂಟರ್ವ್ಯೂ ಮಾಡಿದಾಗ ನಾವು ಯಾವ ಲೆವೆಲಲ್ಲಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನನಗೂ ಕೂಡ ಇಂಟರ್ವ್ಯೂ ಮಾಡಿದ್ರು ಸಂದೇಶ್ ಸರು. ನಾನು ತುಂಬ ಗ್ರೌಂಡ್ ಲೆವೆಲಲ್ಲಿದ್ದೆ. ಅವಾಗ ಗೊತ್ತಾಯಿತು ನನಗೆ ಬೇಸಿಕ್ ಕೊರತೆ ಇದೆ, ಅಂದರೆ ಬೇಸಿಕ್ ನಾಲೆಡ್ಜ್ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಸೊ ಸೆಕೆಂಡ್ ಪಾಯಿಂಟ್ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನ ಯಾಕೆ ಸಮ್ಮರ್ ಹಾಲಿಡೇಸಲ್ಲೇ ಟ್ಯೂಷನಿಗೆ ಸೇರಿಸಿ ಅಂತ ಹೇಳಿದ್ರೆ, 8th ರಜದಲ್ಲಿ 9th ಸ್ಟಾರ್ಟಿಂಗಲ್ಲಿ ನಾನು ಸೇರಿಕೊಂಡಿದ್ದು. ಸೊ ಬೇಸಿಕ್ ಗೊತ್ತಿರಲಿಲ್ಲ ನನಗೆ. ಬೇಸಿಕ್ ಚೈತ್ರ ಮ್ಯಾಮ್ ಹೇಳ್ಕೊಟ್ರು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ಬೋದು. ಬೇಸಿಕ್ ಗೊತ್ತಿಲ್ಲ ಅಂದರೆ ಮುಂದೆ ಏನು ಗೊತ್ತಾಗಲ್ಲ. ಸೊ ಬೇಸಿಕ್ ಕಲಿತೆ ನಾನು. ಸಮ್ಮರ್ ಹಾಲಿಡೇಸಲ್ಲೇ ನಿಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಸೇರಿಸಿ. ಮೂರನೇದು ಫೀಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಮ್ಮ ಸರ್ ಆಗಲಿ ಮ್ಯಾಮ್ ಆಗಲಿ ಫೀಸ್ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಇದುವರೆಗೂ ನಾನು ನೋಡಿರೋ ಮಟ್ಟಿಗೆ ಯಾವ ಮಕ್ಳಿಗೂ ಅವ್ರ ಫೀಸ್ ಬಗ್ಗೆ ಕೇಳಿಲ್ಲ. ಸೊ ಇದೊಂದು ಇನ್ಸ್ಟಿಟ್ಯೂಟ್ ನಡೀತಾ ಇರೋದೇ ಬಡ ಮಕ್ಕಳು ಉದ್ದೇಶಕ್ಕೋಸ್ಕರನೇ. ಸೊ ಈ ಥರ ಯಾರು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊತಿದ್ದೀನಿ. ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಫಾರ್ ದಟ್ ಥಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟು 4ನೇ ಪಾಯಿಂಟ್ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಫೆಸ್ಟಿವಲ್ ಬಗ್ಗೆ ಹೇಳಕೊಟ್ಟಿದ್ದೀನಿ. ಫೆಸ್ಟಿವಲ್ ಅಂತ ಹೇಳಿದ್ರೆ ಪ್ರತಿ ಒಂದು ಹಬ್ಬ ಕೂಡ ಮಾಡ್ತಾರೆ ನಮ್ಮ ಟ್ಯೂಷನಲ್ಲಿ. ನವರಾತ್ರಿ ಇರ್ಬೋದು, ಗೌರಿ ಗಣೇಶ ಹಬ್ಬ ಇರ್ಬೋದು, ಸರಸ್ವತಿ ಪೂಜೆ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಟ್ಯೂಷನಲ್ಲಿ ನಡೆಯುತ್ತೆ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಅದನ್ನು. ಆ ಥರ ಕಾನ್ಸೆಪ್ಟ್ ಇರೋದು ತುಂಬ ವಿಶೇಷ ಅಂತ ಹೇಳ್ಬೋದು. 5ನೇದು ನಾನು ಹೇಳಕೊಳ್ತಿರೋದು ಸ್ಪೋರ್ಟ್ಸ್ ಬಗ್ಗೆ. ಸ್ಪೋರ್ಟ್ಸ್ ಯಾವ ಟ್ಯೂಷನಲ್ಲೂ ಕರ್ಕೊಂಡು ಹೋಗಲ್ಲ ಆ ಥರ. ಬಟ್ ನಮ್ಮ ಸಂದೇಶ್ ಸರು ಮಕ್ಕಳು ಕೇಳಿದ್ರು ಅಂತ ಆಟದ ಜೊತೆಗೆ ಪಾಠ ಎಂಬ ಕಾನ್ಸೆಪ್ಟನ್ನ ಇಟ್ಕೊಂಡು ಮಕ್ಕಳನ್ನ ಆಟ ಆಡೋಕ್ಕೂ ಕೂಡ ಗ್ರೌಂಡಿಗೆ ಕರ್ಕೊಂಡೋಗಿ ಆಟ ಆಡಿಸ್ತಾರೆ. ಪ್ರತಿಯೊಂದು ಇದೆ ನಮ್ಮ ಟ್ಯೂಷನಲ್ಲಿ. 6ನೇ ಪಾಯಿಂಟ್ ನಾನೇನು ಹೇಳಕೊಳ್ತಿದ್ದೀನಿ ಅಂದರೆ, ಕಾಪಿ ರೈಟಿಂಗು ಮತ್ತು ಡೈರಿ ಬಗ್ಗೆ ಹೇಳ್ತೀನಿ. ಕಾಪಿ ರೈಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು SSLC ಪಾಯಿಂಟ್ ಆಫ್ ವ್ಯೂ ಮತ್ತು PUC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಹ್ಯಾಂಡ್ ರೈಟಿಂಗ್ ಮೇಲೆ ತುಂಬ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕನ್ನಡ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ಟ್ಯೂಷನಲ್ಲಿ 3 ಕೂಡ ಕಾಪಿ ರೈಟಿಂಗ್ ಬರೆಸ್ತಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ 3 ಇದೆ. ಅದರಿಂದನೇ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಮಾರ್ಕ್ಸ್ ತುಂಬ ಕೊಡುತ್ತೆ. ಅಂದರೆ ನಾವು 4 ಮಾರ್ಕ್ಸ್ಗೆ ಪುಟಗಟ್ಟಲೆ ಬರೀಬೇಕು, 1.5 ಪೇಜ್ ಬರೀಬೇಕು. ಹ್ಯಾಂಡ್ ರೈಟಿಂಗ್ ಅವರು 1.5 ಪೇಜ್ ನಾವು ಓದಲ್ಲ, ಹ್ಯಾಂಡ್ ರೈಟಿಂಗ್ ನೋಡಿ ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು 7ನೇ ಪಾಯಿಂಟ್ ನಾನು ಏನು ಹೇಳೋಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸ್ಕೂಲ್ಗೂ ಮತ್ತು ಟ್ಯೂಷನ್ಗೂ ಇರೋ ಮೇಜರ್ ಡಿಫ್ರೆನ್ಸ್. ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ, ಮೋಸ್ಟ್ ಆಫ್ ಅಂದರೆ ಮ್ಯಾಥ್ಸ್ನ ಬೋರ್ಡ್ ಮೇಲೆ ಬರೀಬೋದು, ಬಟ್ ಸೈನ್ಸು ಮತ್ತು ಸೋಷಲ್ನ ಬೋರ್ಡ್ ಮೇಲೆ ಬರೆಯೋ ಅಂಥದ್ದಿರಲ್ಲ. ಸುಮ್ಮನೆ ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ನಮ್ಮ ಟ್ಯೂಷನಲ್ಲಿ ಆ ಥರ ಮಾಡಲ್ಲ. ಪ್ರತಿಯೊಂದು ಅಂದರೆ ಕೆಲವೊಂದನ್ನು ನೋಡಿ ಕಲಿಬೇಕು ಅಂತಾರೆ, ಕೆಲವೊಂದನ್ನು ಕೇಳಿ ಕಲಿಬೇಕು ಅಂತಾರೆ, ಕೆಲವೊಂದನ್ನು ನಮಗೆ ನಾವೇ ಅರ್ಥ ಮಾಡಿಕೊಂಡು ಕಲಿಬೇಕು ಅಂತಾರೆ. ಸೊ ಅದೇ ಥರನೇ ನಮ್ಮ ಟ್ಯೂಷನಲ್ಲಿ ನೋಡಿ ಕಲಿಯುವಂಥ ಕಾನ್ಸೆಪ್ಟ್ ಇದೆ. ಸೊ ಅವರೇ ಪಿಕ್ಚರ್ನ ಹಾಕಿ ಅದ್ರ ಇನ್ಫಾರ್ಮೇಷನ್ನ ಏನಿದೆ ಅದನ್ನು ಹಾಕಿ ಸ್ಲೈಡ್ಸ್ಗಳನ್ನ ಅರೇಂಜ್ ಮಾಡಿ ಪ್ರತಿಯೊಂದು ಚಾಪ್ಟರ್ದು ಆ ಥರ ಮಾಡ್ತಾರೆ. ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಸಂದೇಶ್ ಸರ್ಗೆ ನಾನು ಹೇಳಬೇಕು, ಹ್ಯಾಟ್ಸ್ ಆಫ್ ಫಾರ್ ಯುವರ್ ಹಾರ್ಡ್ ವರ್ಕ್ ಅಂತ ಹೇಳಬೇಕು ಸರ್ ನಿಮಗೆ. ಸೊ 8ನೇದು ಡ್ರೆಸ್ ಕೋಡಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವ ಟ್ಯೂಷನಲ್ಲೂ ಈ ಥರ ಇರಲ್ಲ. ಬಟ್ ನಮ್ಮ ಟ್ಯೂಷನ್ನು ಯೂನಿಕ್ ಅಂತ ಹೇಳ್ಬೋದು, ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಮಕ್ಕಳು ಯಾವಾಗಲೂ ಅಂದರೆ ಗರ್ಲ್ಸ್ ಯಾವಾಗಲೂ ಚೂಡಿದಾರನೇ ಹಾಕಬೇಕು. ಸೊ ದೇ ವೋಂಟ್ ಅಲೋ ದ ಜೀನ್ಸ್. ಮತ್ತು 9ನೇ ಪಾಯಿಂಟ್ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಮಾರ್ನಿಂಗೂ ಇರುತ್ತೆ, ಈವ್ನಿಂಗೂ ಇರುತ್ತೆ. ಅಂದರೆ ಮಾರ್ನಿಂಗ್ ಸೆಷನ್ನು ಇರುತ್ತೆ, ಈವ್ನಿಂಗ್ ಸೆಷನ್ನು ಇರುತ್ತೆ. ಸೊ 2 ಟೈಮಲ್ಲೂ ನಿಮಗೆ ಟ್ಯೂಷನ್ ನಡೆಯುತ್ತೆ. ನಮ್ಮ ಟ್ಯೂಷನಲ್ಲಿ 1 to 10th ಸ್ಟ್ಯಾಂಡರ್ಡ್ ಗಂಟ ಟ್ಯೂಷನ್ ನಡೆಯುತ್ತೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ನಮ್ಮ ಟ್ಯೂಷನಿಗೆ ಕರ್ಕೊಂಡ್ಬರಬೇಕು. ಯಾವುದೂ ಕೊರತೆ ಇಲ್ಲದೆ ಇರೋ ಥರ ನೋಡ್ಕೊತಾರೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ನನಗಂತೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅಂದರೆ ನಾನು ಸೇರಿಕೊಂಡಿದ್ದು 10th ಕಾಲೇಜ್ ಎಲ್ಲಿ ಸೇರ್ಕೊಬೇಕು, ಯಾವ್ದು ತೊಗೊಬೇಕು ಅಂತ ಯಾರೂ ಹೇಳಲ್ಲ ಅಷ್ಟು. ಬಟ್ ಕೊನೆ ತನಕ ಕೈ ಹಿಡ್ದಿದ್ದಾರೆ. ಸೊ ಇಬ್ಬರಿಗೂ ಚೈತ್ರ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ, ಇದೇ ಥರ ಸಾವಿರಾರು ಮಕ್ಳಿಗೂ ಇದೇ ಥರ ಸಪೋರ್ಟು ಸಿಗಲಿ ಅಂತ ನಾನು ಹೇಳ್ತೀನಿ.
ಇನ್ನು ತುಂಬ ಜನ ಮಕ್ಕಳು ಬೆಳಿಬೇಕು ನಮ್ಮ ಇನ್ಸ್ಟಿಟ್ಯೂಟಿಂದ. ಈ ಥರ ಇನ್ಸ್ಟಿಟ್ಯೂಟು ಕಾಮಾಕ್ಷಿ ಪಾಳ್ಯದಲ್ಲಿ ವೃಷಭಾವತಿ ನಗರದಲ್ಲಿ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ, ತುಂಬ ದೂರ ಇದೆ ಅಂತ ಇದು ಮಾಡಬೇಡಿ. ನಾನು ತುಂಬ ದೂರದಿಂದನೇ ನಾನು ನಮ್ಮ ಟ್ಯೂಷನ್ಗೆ ಹೋಗಿರೋದು. ಸೊ ಪೇರೆಂಟ್ಸ್ ಸಪೋರ್ಟ್ ಕೂಡ ಇರಬೇಕು, ಅದೇ ಥರ ಟೀಚರ್ಸ್ ಸಪೋರ್ಟ್ ಕೂಡ ಇರಬೇಕು. ನಮ್ಮ ಟೀಚರ್ಸು ನಮ್ಮ ಇದರಲ್ಲಿ 100% ಎಫರ್ಟ್ಸ್ ಹಾಕ್ತಾರೆ. ಜೊತೆಗೆ ಮಕ್ಕಳು ಕೂಡ ಹಾಗೆ ಇದ್ದಾರೆ. ಮತ್ತು ಎಕ್ಸಾಮ್ ಟೈಮಲ್ಲಂತೂ ತುಂಬ ಸಪೋರ್ಟ್ ಮಾಡ್ತಾರೆ. 3 ಗಂಟೆ ಜಾವ ಎಷ್ಟು ಬೇಕಾದ್ರೂ ಯಾವಾಗ ಬಂದರೂ ಕೂಡ ಓದೋಕ್ಕೆ ಸ್ಪೇಸ್ ಇರುತ್ತೆ, ಕುತ್ಕೊಂಡು ಓದ್ಬೋದು. ನನಗೆ ಈ ಥರ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಸೊ ನಿಮ್ಮ ಮಕ್ಕಳನ್ನ ನಮ್ಮ ಟ್ಯೂಷನಿಗೆ ಕರ್ಕೊಂಬರ್ಬೇಕು ಅಂತ ಕೇಳ್ತಾ, ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅವರು ಸಂಧ್ಯಾ ಸರ್ಗೂ ಅಥವಾ ಚೈತ್ರಾ ಮ್ಯಾಮ್ಗೂ ಒಂದು ಮೆಸೇಜ್, ನಾನು ಈ ಥರ ಈ ಹುಡುಗಿ ಬಗ್ಗೆ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಇಬ್ರಿಗೂ ಒನ್ಸ್ ಅಗೇನ್ ಚೈತ್ರಾ ಮ್ಯಾಮ್ ಆ್ಯಂಡ್ ಸಂಧ್ಯಾ ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್, ಲವ್ ಆ್ಯಂಡ್ ಕೇರ್ ಟುವರ್ಡ್ಸ್ ಮೀ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.